ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 26 ಜನವರಿದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರೀಸೆಂಟ್ಲಿ ಸ್ವಯಂ ಸ್ಕೀಮ್ ವಾಸ್ ಲಾಂಚ್ ಇನ್ ವಿಚ್ ಸ್ಟೇಟ್? ಇತ್ತೀಚೆಗೆ ಸ್ವಯಂ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅಸ್ಸಾಂ. ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಅವರು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆ ಸ್ವಯಂ ಯೋಜನೆಯನ್ನು ಪ್ರಾರಂಭಿಸಿದರು. ಅಂಡ್ ಸ್ವಯಂದು ಫುಲ್ ಫಾರ್ಮ್ ಗೈಸ್, ರೀಡಿಸೈನ್ಡ್ ಸ್ವಾಮಿ ವಿವೇಕಾನಂದ ಅಸ್ಸಾಂ ಯೂತ್ ಎಂಪವರ್ಮೆಂಟ್. ಅಂಡ್ ಸ್ವಯಂ ಯೋಜನೆ ಯುವಜನರಿಗೆ ಉದ್ಯಮಶೀಲತೆ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಸ್ವಾವಲಂಬಿಗಳಾಗಲು ಸಹಾಯ ಮಾಡುತ್ತದೆ. ಸೊ ಅಸ್ಸಾಂ ಬಗ್ಗೆ ನೋಡುವಂತೆ ಗೈಸ್, ಅಸ್ಸಾಂದು ಗವರ್ನರ್ ಜಗದೀಶ್ ಮುಖಿ ಅಂಡ್ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್. ಅಂಡ್ ಅಸ್ಸಾಂದು ಕ್ಯಾಪಿಟಲ್ ದಿಸ್ಪುರ್. Transport and Highway Ministry has partnered with which organization for Geo-hazard management? ಜಿಯೋ-ಹಜಾರ್ಡ್ ನಿರ್ವಹಣೆಗಾಗಿ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಆರ್ಡಿಒ. ಜಿಯೋ-ಹಜಾರ್ಡ್ ನಿರ್ವಹಣೆಗಾಗಿ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಡಿಆರ್ಡಿಒ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ. ಡಿಆರ್ಡಿಒ ಬಗ್ಗೆ ನೋಡೋದು ಗೈಸ್, ಡಿಆರ್ಡಿಒದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಡಿಆರ್ಡಿಒದು ಪ್ರಸ್ತುತ ಚೇರ್ಪರ್ಸನ್ ಡಾಕ್ಟರ್ ಜಿ ಸತೀಶ್ ರೆಡ್ಡಿ. ಅಂಡ್ ಗೈಸ್, ಭಾರತದ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಮಿನಿಸ್ಟರ್ ನಿತಿನ್ ಗಡ್ಕರಿ. ವಿಚ್ ಝೋನ್ ಆಫ್ ಇಂಡಿಯನ್ ರೈಲ್ವೇಸ್ ಹ್ಯಾಸ್ ರೀಸೆಂಟ್ಲಿ ಕ್ರಿಯೇಟೆಡ್ ಅ ನ್ಯೂ ರೆಕಾರ್ಡ್ ಬೈ ಆಪರೇಟಿಂಗ್ ದ ಲಾಂಗೆಸ್ಟ್ ಫ್ರೈಟ್ ಟ್ರೈನ್? ಭಾರತೀಯ ರೈಲ್ವೆಯ ಯಾವ ವಲಯವು ಇತ್ತೀಚೆಗೆ ಅತಿ ಉದ್ದದ ಸರಕು ರೈಲು ಚಲಾಯಿಸುವ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸೌತ್ ಈಸ್ಟರ್ನ್ ಸೆಂಟ್ರಲ್ ರೈಲ್ವೆ. ಭಾರತೀಯ ರೈಲ್ವೆಯ ಸೌತ್ ಈಸ್ಟರ್ನ್ ಸೆಂಟ್ರಲ್ ರೈಲ್ವೆ SECR ಝೋನ್ ಇತ್ತೀಚೆಗೆ ಅತಿ ಉದ್ದದ ಸರಕು ರೈಲು ಚಲಾಯಿಸುವ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿಸಿದೆ. SECR ಸೌತ್ ಈಸ್ಟರ್ನ್ ಸೆಂಟ್ರಲ್ ರೈಲ್ವೆದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ಬಿಲಾಸ್ಪುರ್ನಲ್ಲಿದೆ. ಸೊ ರೈಲ್ವೇಸ್ ಬಗ್ಗೆ ನೋಡಿದೆ ಗೈಸ್, ಭಾರತದಲ್ಲಿ ಟೋಟಲ್ 18 ರೈಲ್ವೆ ಝೋನ್ಸ್ ಇದೆ. ಅಂಡ್ ಭಾರತದ ರೈಲ್ವೆ ಮಿನಿಸ್ಟರ್ ಪಿಯೂಷ್ ಗೋಯಲ್. ಅಂಡ್ ರೈಲ್ವೆ ಬೋರ್ಡ್ದು CEO ಸುನೀತ್ ಶರ್ಮಾ. ಇಂಡಿಯಾಸ್ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ಸ್ ಪಾರ್ಕ್ ವಿಲ್ ಬಿ ಬಿಲ್ಟ್ ಇನ್ ವಿಚ್ ಸ್ಟೇಟ್? ಭಾರತದ ಅತಿ ದೊಡ್ಡ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗುಜರಾತ್ ರಾಜ್ಯ. ಭಾರತದ ಅತಿ ದೊಡ್ಡ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನು ಗುಜರಾತ್ ರಾಜ್ಯದಲ್ಲಿ ನಿರ್ಮಿಸಲಾಗುವುದು. ಗುಜರಾತ್ ಬಗ್ಗೆ ನೋಡಿದೆ ಗೈಸ್, ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ. ಅಂಡ್ ಗುಜರಾತ್ ಗವರ್ನರ್ ಆಚಾರ್ಯ ದೇವ್ ವ್ರತ್. ನ್ಯಾಷನಲ್ ವೋಟರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ? ರಾಷ್ಟ್ರೀಯ ಮತದಾರರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಜನವರಿ 25. ರಾಷ್ಟ್ರೀಯ ಮತದಾರರ ದಿನವನ್ನು ಅಥವಾ ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಜನವರಿ 25ರಂದು ಆಚರಿಸಲಾಗುತ್ತದೆ. ಅಂಡ್ ರಾಜಕೀಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಹೆಚ್ಚಿನ ಯುವ ಮತದಾರರನ್ನು ಉತ್ತೇಜಿಸುವ ಸಲುವಾಗಿ ಮತ್ತು ಭಾರತದ ಚುನಾವಣಾ ಆಯೋಗದ ಅಡಿಪಾಯ ದಿನವನ್ನು ಗುರುತಿಸುವ ಸಲುವಾಗಿ ದೇಶಾದ್ಯಂತ ರಾಷ್ಟ್ರೀಯ ಮತದಾರರ ದಿನವನ್ನು ಅಥವಾ NVD ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ ಗೈಸ್, 2021ರ ನ್ಯಾಷನಲ್ ವೋಟರ್ಸ್ ಡೇದು ಥೀಮ್ ಮೇಕಿಂಗ್ ಅವರ್ ವೋಟರ್ಸ್ ಎಂಪವರ್ಡ್, ವಿಜಿಲಿಯಂಟ್, ಸೇಫ್ ಅಂಡ್ ಇನ್ಫಾರ್ಮ್. ಅಂಡ್ ನೆಕ್ಸ್ಟ್ ಗೈಸ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಚುನಾವಣಾ ಆಯೋಗವನ್ನು 25 ಜನವರಿ 1950ರಂದು ಸ್ಥಾಪಿಸಲಾಯಿತು. ಅಂಡ್ ಗೈಸ್, ಪ್ರೆಸೆಂಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಸುನೀಲ್ ಅರೋರಾ. ಸೊ ಪ್ರತಿ ವರ್ಷ ಜನವರಿ 25ರಂದು ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಆಚರಿಸಲಾಗುತ್ತದೆ. ರೀಸೆಂಟ್ಲಿ ಇಂಡಿಯಾಸ್ ಇಫ್ಕೋ ಹ್ಯಾಸ್ ಬಿನ್ ಪ್ಲೇಸ್ಡ್ ಆನ್ ಟಾಪ್ ಅಮಾಂಗ್ ದ ಲಿಸ್ಟ್ ಆಫ್ ವರ್ಲ್ಡ್ಸ್ ಟಾಪ್ 300 ಕೋಆಪರೇಟಿವ್ಸ್. ಇನ್ ವಿಚ್ ಇಯರ್ ಇಫ್ಕೋ ವಾಸ್ ಫೌಂಡೆಡ್? ಇತ್ತೀಚೆಗೆ ಭಾರತದ ಇಫ್ಕೋ ವಿಶ್ವದ ಅಗ್ರ 300 ಸಹಕಾರಿ ಸಂಸ್ಥೆಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಇಫ್ಕೋವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 1967. ವಿಶ್ವದ ಅಗ್ರ 300 ಸಹಕಾರಿ ಸಂಸ್ಥೆಗಳ ಪಟ್ಟಿಯಲ್ಲಿ ಭಾರತದ ಇಫ್ಕೋ ಅಗ್ರಸ್ಥಾನದಲ್ಲಿದೆ. ಸೊ ಇಫ್ಕೋ ಬಗ್ಗೆ ನೋಡಿದೆ ಗೈಸ್, ಇಫ್ಕೋದು ಫುಲ್ ಫಾರ್ಮ್ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್. ಅಂಡ್ ಇಫ್ಕೋದು ಪ್ರಸ್ತುತ ಚೇರ್ಪರ್ಸನ್ BS ನಕಾಯ್. ಇಫ್ಕೋದು ಪ್ರಸ್ತುತ MD ಅಂಡ್ CEO ಡಾಕ್ಟರ್ US ಅವಸ್ಥಿ. ಅಂಡ್ ಇಫ್ಕೋದು ಸ್ಥಾಪನೆ 3 ನವೆಂಬರ್ 1967ನಲ್ಲಿ ಆಗಿದೆ. ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಹ್ಯಾಸ್ ಸೈನ್ಡ್ ಅನ್ ಅಗ್ರಿಮೆಂಟ್ ವಿತ್ ವಿಚ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್? ಕೇಂದ್ರ ಸಾರಿಗೆ ಸಚಿವಾಲಯವು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, IIT ರೂರ್ಕಿ. ಕೇಂದ್ರ ಸಾರಿಗೆ ಸಚಿವಾಲಯವು ಸಂಶೋಧನೆ ಮತ್ತು ಅಭಿವೃದ್ಧಿಗೆ IIT ರೂರ್ಕಿ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ.
Which state's chief minister has announced the formation of ಮುಖ್ಯಮಂತ್ರಿ ಬಗಾಯತ್ ವಿಕಾಸ್ ಮಿಷನ್? ಯಾವ ರಾಜ್ಯದ ಮುಖ್ಯಮಂತ್ರಿ ಬಗಾಯತ್ ವಿಕಾಸ್ ಮಿಷನ್ ಅನ್ನು ಘೋಷಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಗುಜರಾತ್ ರಾಜ್ಯ. ಗುಜರಾತ್ ರಾಜ್ಯದಲ್ಲಿ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಅನ್ನು ಇನ್ಕ್ರೀಸ್ ಮಾಡಲು ಗುಜರಾತ್ನ ಮುಖ್ಯಮಂತ್ರಿ ವಿಜಯ್ ರೂಪಾನಿಯವರು ಬಗಾಯತ್ ವಿಕಾಸ್ ಮಿಷನ್ ಅನ್ನು ಘೋಷಿಸಿದ್ದಾರೆ. ಅಂಡ್ ಗೈಸ್, ನಾವು FDA SD ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ. ಅಂಡ್ ಗೈಸ್, ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ, ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೆ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಅಂಡ್ ಗೈಸ್, ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಇನ್ಸ್ಟಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ. ಎಕ್ಸಾಂಪಲ್ ಗೈಸ್, ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಸ್ಕಿಪ್ ಮಾಡಿದ್ದೀರಾ, ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ 10 ಯಾರಿದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಅಂಡ್ ಫ್ರೆಂಡ್ಸ್, ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ, ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಇಂದ ನಮ್ಮ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು. ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಶನ್ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ ಎವ್ರಿ ಇಯರ್? ಪ್ರತಿ ವರ್ಷ ಯಾವ ದಿನದಂದು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 24 ಜನವರಿ. ಜನವರಿ 24 ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತದೆ, ಇಂಟರ್ನ್ಯಾಷನಲ್ ಎಜುಕೇಶನ್ ಡೇ. ಅಂಡ್ ಗೈಸ್, 2021 ಇಂಟರ್ನ್ಯಾಷನಲ್ ಎಜುಕೇಶನ್ ಡೇದು ಥೀಮ್ ರಿಕವರ್ ಅಂಡ್ ರಿವೈಟಲೈಸ್ ಎಜುಕೇಶನ್ ಫಾರ್ ಕೋವಿಡ್-19 ಜನರೇಷನ್. ಅಂಡ್ ಜನವರಿ 24 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಶಾಂತಿ ಮತ್ತು ಅಭಿವೃದ್ಧಿಗೆ ಶಿಕ್ಷಣದ ಪಾತ್ರವನ್ನು ಆಚರಿಸುವ ಸಲುವಾಗಿ 2018 ಡಿಸೆಂಬರ್ 3 ಅಂತಾರಾಷ್ಟ್ರೀಯ ಶಿಕ್ಷಣ ದಿನವೆಂದು ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸಿತು. ಅಂಡ್ ಗೈಸ್, ನ್ಯಾಷನಲ್ ಎಜುಕೇಶನ್ ಡೇ ನವೆಂಬರ್ 11 ಆಚರಿಸಲಾಗುತ್ತದೆ. ಸೊ ಇಂಟರ್ನ್ಯಾಷನಲ್ ಎಜುಕೇಶನ್ ಡೇ ಜನವರಿ 24 ಅಂಡ್ ನ್ಯಾಷನಲ್ ಎಜುಕೇಶನ್ ಡೇ ನವೆಂಬರ್ 11. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಹೂ ಹ್ಯಾಸ್ ವಾನ್ ದ 10th ನ್ಯಾಷನಲ್ ಐಸ್ ಹಾಕಿ ಚಾಂಪಿಯನ್ಶಿಪ್ ಆರ್ಗನೈಸ್ಡ್ ಬೈ ಐಸ್ ಹಾಕಿ ಅಸೋಸಿಯೇಷನ್ ಆಫ್ ಇಂಡಿಯಾ ಹೆಲ್ಡ್ ಇನ್ ಗುಲ್ಮರ್ಗ್? ಗುಲ್ಮರ್ಗ್ನಲ್ಲಿ ನಡೆದ ಐಸ್ ಹಾಕಿ ಅಸೋಸಿಯೇಷನ್ ಆಫ್ ಇಂಡಿಯಾ ಆಯೋಜಿಸಿದ 10ನೇ ರಾಷ್ಟ್ರೀಯ ಐಸ್ ಹಾಕಿ ಚಾಂಪಿಯನ್ಶಿಪ್ ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ITBP, ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್. ಗುಲ್ಮರ್ಗ್ನಲ್ಲಿ ನಡೆದ ಐಸ್ ಹಾಕಿ ಅಸೋಸಿಯೇಷನ್ ಆಫ್ ಇಂಡಿಯಾ ಆಯೋಜಿಸಿದ 10th ರಾಷ್ಟ್ರೀಯ ಐಸ್ ಹಾಕಿ ಚಾಂಪಿಯನ್ಶಿಪ್ ಅನ್ನು ITBP ಗೆದ್ದಿದೆ. ITBPದು ಫುಲ್ ಫಾರ್ಮ್ ಗೈಸ್, ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್. ಅಂಡ್ ITBPದು ಪ್ರಸ್ತುತ ಡೈರೆಕ್ಟರ್ ಜನರಲ್ SS ದೇಸ್ವಾಲ್. ಅಂಡ್ ITBPದು ಸ್ಥಾಪನೆ 1962ನಲ್ಲಿ ಆಗಿದೆ. ನೇಮ್ ದ ಇಂಡಿಯನ್ ಮ್ಯಾಥಮೆಟಿಷಿಯನ್ ಹೂ ಹ್ಯಾಸ್ ರೀಸೆಂಟ್ಲಿ ವಾನ್ ದ ಪ್ರೆಸ್ಟಿಜಿಯಸ್ ಮೈಕಲ್ ಅಂಡ್ ಶೀಲಾ ಹೆಲ್ಡ್ ಪ್ರೈಸ್ 2021. ಇತ್ತೀಚೆಗೆ ಪ್ರತಿಷ್ಠಿತ ಮೈಕಲ್ ಅಂಡ್ ಶೀಲಾ ಹೆಲ್ಡ್ ಪ್ರಶಸ್ತಿ 2021 ಅನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನಿಖಿಲ್ ಶ್ರೀವಾಸ್ತವ್. ಇಂಡಿಯನ್ ಮ್ಯಾಥಮೆಟಿಷಿಯನ್ ನಿಖಿಲ್ ಶ್ರೀವಾಸ್ತವ್ ಅವರು 2021 ಮೈಕಲ್ ಅಂಡ್ ಶೀಲಾ ಹೆಲ್ಡ್ ಪ್ರೈಸ್ ಗೆದ್ದಿದ್ದಾರೆ. ಹೂ ಆಥರ್ಡ್ ದ ಬುಕ್ ದ ಮೇಕಿಂಗ್ ಆಫ್ ಆಧಾರ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಡೆಂಟಿಟಿ ಪ್ಲಾಟ್ಫಾರ್ಮ್? ದ ಮೇಕಿಂಗ್ ಆಫ್ ಆಧಾರ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಡೆಂಟಿಟಿ ಪ್ಲಾಟ್ಫಾರ್ಮ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರಾಮ್ ಸೇವಕ್ ಶರ್ಮಾ, RS ಶರ್ಮಾ. ದ ಮೇಕಿಂಗ್ ಆಫ್ ಆಧಾರ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಡೆಂಟಿಟಿ ಪ್ಲಾಟ್ಫಾರ್ಮ್ ಎಂಬ ಪುಸ್ತಕವನ್ನು ಮಾಜಿ ಟ್ರಾಯ್ ಅಧ್ಯಕ್ಷ ರಾಮ್ ಸೇವಕ್ ಶರ್ಮಾ ಅವರು ಬರೆದಿದ್ದಾರೆ. ವಿಚ್ ಆರ್ಗನೈಸೇಷನ್ ವಾಸ್ ಅವಾರ್ಡೆಡ್ ದ ಕೋಲ್ ಮಿನಿಸ್ಟರ್ಸ್ ಅವಾರ್ಡ್ 2020 ಫಾರ್ ಅಡಾಪ್ಟಿಂಗ್ ದ ಬೆಸ್ಟ್ ಅಂಡ್ ಸಸ್ಟೈನಬಲ್ ಪ್ರಾಕ್ಟೀಸಸ್ ಫಾರ್ ಕೋಲ್ ಮೈನಿಂಗ್ ಇನ್ ಇಂಡಿಯಾ? ಭಾರತದಲ್ಲಿ ಕೋಲ್ ಮೈನಿಂಗ್ಗೆ ಉತ್ತಮ ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಅಳವಡಿಸಿಕೊಂಡಿದ್ದಕ್ಕಾಗಿ ಯಾವ ಸಂಸ್ಥೆಗೆ ಕಲ್ಲಿದ್ದಲು ಸಚಿವರ ಪ್ರಶಸ್ತಿ ಅಥವಾ ಕೋಲ್ ಮಿನಿಸ್ಟರ್ಸ್ ಅವಾರ್ಡ್ 2020 ನೀಡಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ 1, 2 and 3, ಸೆಂಟ್ರಲ್ ಕೋಲ್ಫೀಲ್ಡ್ಸ್, ನಾರ್ದರ್ನ್ ಕೋಲ್ಫೀಲ್ಡ್ಸ್ ಅಂಡ್ ವೆಸ್ಟರ್ನ್ ಕೋಲ್ಫೀಲ್ಡ್ಸ್. ಭಾರತದಲ್ಲಿ ಕೋಲ್ ಮೈನಿಂಗ್ಗೆ ಕಲ್ಲಿದ್ದಲು ಗಣಿಗಾರಿಕೆಗೆ ಉತ್ತಮ ಮತ್ತು ಸುಸ್ಥಿರ ಅಭ್ಯಾಸಗಳನ್ನು ಅಳವಡಿಸಿಕೊಂಡಿದ್ದಕ್ಕಾಗಿ ಸೆಂಟ್ರಲ್ ಕೋಲ್ಫೀಲ್ಡ್ಸ್, ನಾರ್ದರ್ನ್ ಕೋಲ್ಫೀಲ್ಡ್ಸ್ ಅಂಡ್ ವೆಸ್ಟರ್ನ್ ಕೋಲ್ಫೀಲ್ಡ್ಸ್ ಸಂಸ್ಥೆಗೆ ಕೋಲ್ ಮಿನಿಸ್ಟರ್ಸ್ ಅವಾರ್ಡ್ 2020 ಅನ್ನು ನೀಡಲಾಯಿತು. ಅಂಡ್ ಗೈಸ್, ಭಾರತದ ಕೋಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ. ಸ್ನೇಹಿತರೆ, ಎಷ್ಟೊಡೆ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಇಂಡಿಯಾಸ್ ಲಾಂಗೆಸ್ಟ್ ರೋಡ್ ಆರ್ಚ್ ಬ್ರಿಡ್ಜ್ ವಾರೇವ್ ಬ್ರಿಡ್ಜ್ ಹ್ಯಾಸ್ ಬಿನ್ ಲಾಂಚ್ ಇನ್ ವಿಚ್ ಸ್ಟೇಟ್? ಭಾರತದ ಅತಿ ಉದ್ದದ ರಸ್ತೆ ಕಮಾನು ಸೇತುವೆ ವಾರೇವ್ ಸೇತುವೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಮೇಘಾಲಯ. ಸೆಕೆಂಡ್ ಕ್ವಶನ್ ಇಸ್ ಸ್ನೇಹಿತರೆ, ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಈಸ್ ರಿಲೀಸ್ ಬೈ ವಿಚ್ ಆರ್ಗನೈಸೇಷನ್? ಜಾಗತಿಕ ಅಪಾಯಗಳ ವರದಿಯನ್ನು ವಾರ್ಷಿಕವಾಗಿ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ವರ್ಲ್ಡ್ ಎಕನಾಮಿಕ್ ಫೋರಂ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ನೇಮ್ ದ ಇಂಡಿಯನ್ ಮ್ಯಾಥಮೆಟಿಷಿಯನ್ ಹೂ ಹ್ಯಾಸ್ ವಾನ್ ದ ಪ್ರೆಸ್ಟಿಜಿಯಸ್
ಮೈಕಲ್ ಆ್ಯಂಡ್ ಶೀಲಾ ಹೆಲ್ತ್ ಪ್ರೈಸ್ 2021. ಇತ್ತೀಚೆಗೆ ಪ್ರತಿಷ್ಠಿತ ಮೈಕಲ್ ಆ್ಯಂಡ್ ಶೀಲಾ ಹೆಲ್ತ್ ಪ್ರಶಸ್ತಿ 2021 ಅನ್ನು ಯಾರು ಗೆದ್ದಿದ್ದಾರೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಾಟ್ ಈಸ್ ದ ಥೀಮ್ ಆಫ್ ನ್ಯಾಷನಲ್ ವೋಟರ್ಸ್ ಡೇ 2021? ರಾಷ್ಟ್ರೀಯ ಮತದಾರರ ದಿನ 2021ರ ಥೀಮ್ ಏನು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.